ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದ್ರೂ ಸ್ತ್ರೀ ದೇವತೆಯರಾದಂತಹ ಮತ್ತು ತ್ರಿಮೂರ್ತಿಯರ ಪತ್ನಿಯರು ಕೂಡ ಆದಂತಹ ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ ಇವರ ಒಂದು ಯೋಗ ಅಥವಾ ಯೋಗ ಅಂತ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಅವರ ಬ್ಲೆಸ್ಸಿಂಗ್ ಅಂತ ಅಥವಾ ಅವರ ಆಶೀರ್ವಾದದಿಂದ ಕ್ರಿಯೇಟ್ ಆಗಿದೆ ಅಂತಾನೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಯೋಗಗಳು ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ನೀವು ನೋಡ್ಕೋಬಹುದು. ಮತ್ತು ಇತ್ತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ರಿಸಲ್ಟ್ ಅನ್ನ ಅದು ನಿಮಗೆ ಕೊಡುತ್ತೆ ಅನ್ನುವಂಥದ್ದನ್ನ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿತ್ರರೇ, ಇಂತಹ ಸ್ತ್ರೀ ದೇವತೆಯರ ಹೆಸರಿನಲ್ಲಿರುವಂತಹ ಯೋಗದಲ್ಲಿ ಮೊದಲನೇದಾಗಿ ಬರುವಂತದ್ದೇನೆ ಏನಂತ ಹೇಳಿದ್ರೆ ಸರಸ್ವತಿ ಯೋಗ ಅಂತೇಳಿ. ಮಿತ್ರರೇ, ಈ ಸರಸ್ವತಿ ಯೋಗವನ್ನ ಕ್ರಿಯೇಟ್ ಮಾಡುವಂತಹ ಗ್ರಹಗಳು ಯಾವುದು ಅಂತ ಹೇಳಿದ್ರೆ ಬುಧ, ಗುರು ಮತ್ತು ಶುಕ್ರರಾಗಿರ್ತಾರೆ. ಇದರ ಕಂಡೀಷನ್ ಏನಂತ ಹೇಳಿದ್ರೆ ಈ ಬುಧ, ಗುರು ಮತ್ತು ಶುಕ್ರರು ಕೇಂದ್ರಗಳಲ್ಲಿರ್ಬೇಕು ಅಥವಾ ತ್ರಿಕೋಣಗಳಲ್ಲಿರ್ಬೇಕು ಅಥವಾ ಎರಡನೇ ಮನೆಯಲ್ಲಿರಬೇಕು. ಮತ್ತು ಇನ್ನೊಂದು ಕಂಡೀಷನ್ ಅಂತ ಹೇಳಿದ್ರೆ ಗುರು ತನ್ನ ಸ್ನೇಹಿತರು ಅಂದ್ರೆ ಮಿತ್ರ ರಾಶಿಯಲ್ಲಿರಬೇಕು ಅಥವಾ ತನ್ನ ಮನೆಯಲ್ಲಿರಬೇಕು ಅಥವಾ ಉಚ್ಚ ಸ್ಥಾನದಲ್ಲಿರಬೇಕು. ಈ ಒಂದು ಕಂಡೀಷನ್ ನಿಮ್ಮ ಜಾತಕದಲ್ಲಿತ್ತು ಅಂತ ಹೇಳಿದ್ರೆ ಅದು ಸರಸ್ವತಿ ಯೋಗವನ್ನ ಅಂದ್ರೆ ಸರಸ್ವತಿಯ ಬ್ಲೆಸ್ಸಿಂಗ್ ನಿಮ್ಮ ಜಾತಕದಲ್ಲಿ ಇದೆ ಅಂತ ತೋರಿಸುತ್ತೆ. ಮಿತ್ರರೇ, ಇಂತಹ ಒಂದು ಯೋಗ ನಿಮ್ಮ ಜಾತಕದಲ್ಲಿತ್ತು ಅಂತ ಹೇಳಿದ್ರೆ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ನೀವು ತುಂಬಾ ಓದ್ಕೊಂಡಿರ್ತೀರಾ, ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಒಳ್ಳೆ ಬುದ್ಧಿ ಇರುತ್ತೆ. ನೀವು ಇವನ್ ಗ್ರಹಗಳನ್ನ ನೋಡ್ತು ಅಂತ ಹೇಳಿದ್ರೆ ಬುಧ ಬುದ್ಧಿಗೆ ಸಂಬಂಧಪಟ್ಟಿದ್ದು, ಗುರು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಶುಕ್ರ ಪೊಯೆಟ್ಸ್ ಮತ್ತೆ ಪೊಯಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಫಿಲಂ ಇಂಡಸ್ಟ್ರಿ, ಆರ್ಟಿಸ್ಟಿಕ್ ಇಂಡಸ್ಟ್ರಿಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರು ಈ ಯೋಗ ಪಡೆದಿರ್ತಾರೋ ಅಂತವ್ರಿಗೆ ಅದ್ಭುತವಾದಂತಹ ಎಜುಕೇಶನ್ ಸಿಗುತ್ತೆ ಅಥವಾ ಪೊಯೆಟ್ ಗಳಾಗಿರ್ತಾರೆ ಅಥವಾ ತುಂಬಾ ಜ್ಞಾನವಂತರಾಗಿರ್ತಾರೆ ಅಥವಾ ಇಂಥವ್ರಿಗೆ ಯೂಶುವಲ್ ಆಗಿ ಏನಂತ ಹೇಳಿದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿರೋರ್ಗೆ ಈ ಯೋಗ ಅನ್ನು ಜಾಸ್ತಿ ಇರ್ತದೆ. ಮತ್ತು ಅದು ಅಲ್ದಲ್ದೆ ಇಂಥವ್ರಿಗೆ ಸಾಕಷ್ಟು ದುಡ್ಡು ಕೂಡ ಇರ್ತದೆ. ಯಾಕೆಂತ ಹೇಳಿದ್ರೆ ಈ ಬುಧ, ಗುರು, ಶುಕ್ರ ಮೂರು ಜನರು ಕೂಡ ಹಣಕ್ಕೆ ರಿಲೇಟೆಡ್ ಆಗಿರುವಂತಹ ಗ್ರಹ ಆಗಿರೋದ್ರಿಂದ ಇವ್ರುಗಳಿಗೆ ತುಂಬಾ ಹಣವನ್ನು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಮಿತ್ರರೇ, ಈಗ ನಿಮಗೆ ಕಾಣ್ತಾ ಇದೆಯಲ್ಲ ಈ ಒಂದು ಚಾರ್ಟ್ ನನ್ನ ಸ್ನೇಹಿತರದೇ. ಈತನ ಜಾತಕ ನೋಡೋದಾಯ್ತು ಅಂತ ಹೇಳಿದ್ರೆ ಗುರು 5ನೇ ಮನೆ ತ್ರಿಕೋಣದಲ್ಲಿದ್ದಾನೆ ಮತ್ತು ಶುಕ್ರ 9ನೇ ಮನೆ ಎಗೈನ್ ಆತ ತ್ರಿಕೋಣದಲ್ಲಿದ್ದಾನೆ, ಬುಧ 7ನೇ ಮನೆ ಕೇಂದ್ರದಲ್ಲಿದ್ದಾನೆ. ಸೊ ಐದರ್ ಬುಧ ಇಲ್ಲ ಗುರು ಇಲ್ಲ ಶುಕ್ರ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿರಬೇಕು. ಕಂಡೀಷನ್ ಫುಲ್ಫಿಲ್ ಆಯ್ತು. ಇನ್ನು ನೆಕ್ಸ್ಟ್ ಕಂಡೀಷನ್ ಏನಂತ ಹೇಳಿದ್ರೆ ಗುರು ತನ್ನ ಮನೆಯಲ್ಲಿರಬೇಕು ಅಥವಾ ಉಚ್ಚ ಸ್ಥಾನದಲ್ಲಿರಬೇಕು ಅಥವಾ ಮಿತ್ರರ ಸ್ಥಾನದಲ್ಲಿರಬೇಕು. ನೀವು ಈ ವ್ಯಕ್ತಿಯ ಚಾರ್ಟ್ ಅನ್ನು ನೋಡ್ತು ಅಂತ ಹೇಳಿದ್ರೆ ಈತನ ಒಂದು ಗುರು ತನ್ನ ಸ್ವಕ್ಷೇತ್ರವೇ ಆದಂತಹ ಧನಸ್ಸಿನಲ್ಲಿದೆ. ಮಿತ್ರರೇ, ಈತ ತುಂಬಾ ಚೆನ್ನಾಗಿ ಓದುವಂತಹ ವ್ಯಕ್ತಿ, ಜೀವನದಲ್ಲಿ ಆಲ್ಮೋಸ್ಟ್ ಟಾಪರ್ ಅಂತ ಹೇಳ್ಬೋದು. ಆತನ ಒಂದು ಸ್ಕೂಲು, ಕಾಲೇಜು ಮತ್ತು ಹೈಯರ್ ಎಜುಕೇಶನ್ ಇಂದ ಹಿಡಿದು ಆತ ಟಾಪರ್ ಆಗಿದ್ದ. ಅದು ಅಲ್ಲದೆ ತುಂಬಾ ನಾಲೆಡ್ಜ್ ಕೂಡ ಇತ್ತು ಎಲ್ಲಾ ವಿಷಯದಲ್ಲೂ ಮತ್ತು ರೆಸ್ಪಾನ್ಸಿಬಲ್ ಪರ್ಸನ್ ಕೂಡ ಆಗಿದ್ದಂತಹ ವ್ಯಕ್ತಿ. ಅದು ಅಲ್ಲದೆ ಮುಖ್ಯವಾಗಿ ಈತ ಕಡಿಮೆ ಅಂದ್ರೂ ವಾರ್ಷಿಕವಾಗಿ ಒಂದು 25ರಿಂದ 30 ಲಕ್ಷ ಸಂಬಳವನ್ನ ತೆಗೆಯುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ಮಿತ್ರರೇ, ಇದಿಷ್ಟು ಒಂದು ಸರಸ್ವತಿ ಯೋಗದ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಮಿತ್ರರೇ, ಇನ್ನ ಸ್ತ್ರೀ ಯೋಗಗಳಲ್ಲಿ ಎರಡನೇದಾಗಿ ಬರುವಂತದ್ದೇನೆ ಲಕ್ಷ್ಮಿ ಯೋಗ. ಇದರಲ್ಲಿ ಹೆಸರಲ್ಲೇ ಇದೆ. ಲಕ್ಷ್ಮಿ ಯೋಗದಲ್ಲಿ ನಿಮ್ಗೆ ಏನ್ ಸಿಕ್ಕತ್ತೆ ಅಂತ ಹೇಳಿದ್ರೆ ಸಾಕಷ್ಟು ದುಡ್ಡು, ಹಣ. ಕೇವಲ ದುಡ್ಡು, ಹಣ ಮಾತ್ರ ಲಕ್ಷ್ಮಿ ರೆಪ್ರೆಸೆಂಟ್ ಮಾಡೋದಿಲ್ಲ. ಲಕ್ಷ್ಮಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾಳೆ ಅಂತ ಹೇಳಿದ್ರೆ ಪ್ರಾಸ್ಪ್ಯಾರಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ಪ್ರಾಸ್ಪ್ಯಾರಿಟಿ ಅಂತ ಹೇಳಿದ್ರೆ ಕೇವಲ ದುಡ್ಡು, ಹಣ ಮಾತ್ರ ಅಲ್ಲ, ಓವರ್ ಆಲ್ ಜೀವನದಲ್ಲಿ ನಿಮ್ಮ ಸಂತೋಷ ಎಷ್ಟಿದೆ. ಉದಾಹರಣೆ, ನಿಮ್ಮ ಹತ್ರ ಕೇವಲ ಬರೀ ದುಡ್ಡು, ಹಣ ಇದ್ದು ಆರೋಗ್ಯ ಇಲ್ಲದೆ ಹೋದ್ರೆ ಅಥವಾ ಒಳ್ಳೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅಥವಾ ಎಲ್ಲ ಹೆಂಡತಿ ಇಲ್ಲ ಅಂತ ಹೇಳಿದ್ರೆ ಸೊ ಅಥವಾ ಒಳ್ಳೆ ಗಂಡ ಇಲ್ಲ ಅಂತ ಹೇಳಿದ್ರೆ ಇದರಿಂದ ಅದನ್ನ ಪ್ರಾಸ್ಪ್ಯಾರಿಟಿ ಅಂತ ಕರೆಸ್ಕೊಳ್ಳೋದಿಲ್ಲ. ಮಿತ್ರರೇ, ಈ ಲಕ್ಷ್ಮಿ ಯೋಗದಲ್ಲಿ 2 ವರ್ಷನ್ಗಳಿದಾವೆ. ಅದರಲ್ಲಿ ಮೊದಲನೇ ವರ್ಷನ್ ಏನು ಅಂತ ಹೇಳಿದ್ರೆ 9ನೇ ಮನೆಯ ಅಧಿಪತಿ ಸ್ವಗೃಹದಲ್ಲಿರ್ಬೇಕು ಅಂತ ಹೇಳಿದ್ರೆ ತನ್ನ ಮನೆಯಲ್ಲೇ ಇರಬೇಕು ಅಥವಾ ಉಚ್ಚ ಸ್ಥಾನಗಳಲ್ಲಿರಬೇಕು ಅಥವಾ ಮೂಲ ತ್ರಿಕೋಣದಲ್ಲಿರಬೇಕು ಮತ್ತು ಲಗ್ನಾಧಿಪತಿ ಬಲಿಷ್ಠವಾಗಿ ಇರಬೇಕಾಗತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಅದೇನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಲಕ್ಷ್ಮಿ ಅಥವಾ ದುಡ್ಡನ್ನ ಸಂಪಾದಿಸಬೇಕು ಅಂತ ಹೇಳಿದ್ರೆ ಆತ ತನ್ನ ಧರ್ಮವನ್ನ ಮಾಡಬೇಕಾಗುತ್ತೆ, ತನ್ನ ಧರ್ಮವನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೆ 9ನೇ ಮನೆ ಅಧಿಪತಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಧರ್ಮವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ 9ನೇ ಮನೆ ಅಧಿಪತಿ ಉಚ್ಚ ಸ್ಥಾನದಲ್ಲಿ ಅಥವಾ ತನ್ನ ಸ್ವಗೃಹದಲ್ಲಿ ಕೂತ್ಕೊಂತಾನೋ ಅದು ಬಲವಾಗಿರ್ತದೆ. ಮತ್ತು ಲಗ್ನಾಧಿಪತಿ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಇಚ್ಛೆಯನ್ನ ತೋರಿಸುತ್ತೆ. ಈ ಧರ್ಮವನ್ನ ಮಾಡೋದಕ್ಕೆ ಎಷ್ಟು ಇಚ್ಛೆ ಇದೆ ಅನ್ನುವಂತ ತೋರಿಸುತ್ತೆ. ಸೊ ಜಾತಕದಲ್ಲಿ ಯಾವಾಗ ಇವೆರಡು ಸ್ಟ್ರಾಂಗ್ ಆಗಿರ್ತವೋ ಆಗ ಲಕ್ಷ್ಮಿ ಯೋಗ ಫಾರ್ಮ್ ಆಗುತ್ತೆ. ಆ ವ್ಯಕ್ತಿ ಯಾವಾಗ ಧರ್ಮವನ್ನ ಮಾಡ್ತಾನೆ ಆ ಧರ್ಮವನ್ನ ಮಾಡಿದಷ್ಟು
ಪ್ರಬಲವಾಗಿ ಆತ ಬೆಳಿತಾ ಹೋಗ್ತಾನೆ. ಮಿತ್ರರೇ, ಇನ್ನು 2ನೇ ವರ್ಷನ್ ಏನಂತ ಹೇಳಿದ್ರೆ ಲಕ್ಷ್ಮಿ ಯೋಗದ್ದು 9ನೇ ಮನೆಯ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದು ಆತ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ಇರ್ಬೇಕಾಗತ್ತೆ. ಅದು ಅಲ್ಲದೆ ಆತನ ಜೊತೆ ಶುಕ್ರ ಕೂಡ ಉಚ್ಚ ಸ್ಥಾನದಲ್ಲಿರ್ಬೇಕಾಗತ್ತೆ. ಅಗೈನ್ ಶುಕ್ರ ಕೂಡ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ಇರ್ಬೇಕಾಗತ್ತೆ. ಆಗ ಜಾತಕದಲ್ಲಿ ಇನ್ನೊಂದು ರೀತಿಯಾದಂತಹ ಲಕ್ಷ್ಮಿ ಯೋಗ ಫಾರ್ಮ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಲಕ್ಷ್ಮಿ ಯೋಗದ ಇನ್ನೊಂದು ಬ್ಯೂಟಿ ಏನು ಅಂತ ಹೇಳಿದ್ರೆ ಕೇವಲ ದುಡ್ಡು ಮತ್ತು ಹಣಕಾಸು ಅಲ್ಲ. ಲಕ್ಷ್ಮಿ ಇನ್ನೊಂದು ರೆಪ್ರೆಸೆಂಟ್ ಮಾಡುತ್ತೆ, ಅದೇನು ಹೆಂಡತಿ. ಯಾಕೆಂತ ಹೇಳಿದ್ರೆ ಒಬ್ಬ ಗಂಡಸಿನ ಹೆಂಡತಿಯೇ ಆತನಿಗೆ ಲಕ್ಷ್ಮಿ ಆಗಿರ್ತಾಳೆ. ಸೊ ಯಾವಾಗ ಈ 9ನೇ ಮನೆ ಅಧಿಪತಿನೂ ಉಚ್ಚ ಸ್ಥಾನದಲ್ಲಿ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿದ್ದು ಅಥವಾ ಈ ಶುಕ್ರನು ಕೂಡ ಉಚ್ಚ ಸ್ಥಾನಗಳಲ್ಲಿ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ಇದ್ದಾಗ ಅದು ಆ ವ್ಯಕ್ತಿಗೆ ಅದ್ಭುತವಾದಂತಹ ಒಂದು ಹೆಂಡತಿ ಅಥವಾ ಪಾರ್ಟ್ನರ್ ಅಂತ ಕರಿಬಹುದು ಇನ್ ಜನರಲ್ ಆಗಿ. ಅಂತಹ ವ್ಯಕ್ತಿ ಅವ್ರಿಗೆ ಲೈಫ್ ಅಲ್ಲಿ ಸಿಗ್ತಾರೆ, ಅಂತವರು ಅವರ ಜೀವನವನ್ನೇ ಬದಲಿಸ್ತಾರೆ ಅಂತ ಕೂಡ ಹೇಳ್ಬೋದು. ಇದು ಲಕ್ಷ್ಮಿ ಯೋಗದ ಇನ್ನೊಂದು ಆಸ್ಪೆಕ್ಟ್. ಈ ಲಕ್ಷ್ಮಿ ಯೋಗದ ಬಗ್ಗೆ ಹೇಳ್ತಾ ಇದ್ರೆ ಅಗೇನ್ ನಾವು ಬಿಲ್ ಗೇಟ್ಸ್ ಅವರ ಜಾತಕವನ್ನ ಎಕ್ಸಾಂಪಲ್ ಕೊಡ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆತ ಶ್ರೀಮಂತ ವ್ಯಕ್ತಿ. ಈ ಬಿಲ್ ಗೇಟ್ಸ್ ಅವರ ಜಾತಕವನ್ನ ನೀವು ನೋಡ್ತು ಅಂತ ಹೇಳಿದ್ರೆ 9ನೇ ಮನೆ ಅಧಿಪತಿಯಾದಂತಹ ಶನಿ 5ನೇ ಮನೆ ಅಗೇನ್ ತ್ರಿಕೋಣದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಮತ್ತು ಶುಕ್ರ ಕೂಡ ಅದೇ ರಾಶಿಯಲ್ಲಿರೋದ್ರಿಂದ ಇದೊಂದು ಅದ್ಭುತವಾದಂತಹ ಲಕ್ಷ್ಮಿ ಯೋಗ ತ್ರಿಕೋಣದಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಇದು ಬಿಲ್ ಗೇಟ್ಸ್ ಅವರ ಎಕ್ಸ್ಟ್ರೀಮ್ ವೆಲ್ತ್ ಅಥವಾ ಸಕ್ಸಸ್, ನೇಮ್, ಫೇಮ್ ಇದೆಲ್ಲದಕ್ಕೂ ಕಾರಣವಾಗಿರುವಂತದ್ದು. ಮಿತ್ರರೇ, ಇನ್ನ 3ನೇದಾಗಿ ಈ ಸ್ತ್ರೀ ಯೋಗಗಳಲ್ಲಿ ಬರುವಂತಹ ಯಾವ ಯೋಗ ಅಂತ ಹೇಳಿದ್ರೆ ಗೌರಿ ಯೋಗ. ಈ ಗೌರಿ ಯೋಗದ ಕಂಡೀಷನ್ ಏನು ಅಂತ ಹೇಳಿದ್ರೆ 9ನೇ ಮನೆಯ ಅಧಿಪತಿ ಉಚ್ಚ ಸ್ಥಾನದಲ್ಲಿರ್ಬೇಕು ಅಥವಾ ಸ್ವ ರಾಶಿಗಳಲ್ಲಿರ್ಬೇಕಾಗತ್ತೆ. ಅದು ಕೂಡ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿರ್ಬೇಕಾಗತ್ತೆ. ಅದು ಅಲ್ಲದೆ ಅಟ್ ದ ಸೇಮ್ ಟೈಮ್ ಚಂದ್ರ ಕೂಡ ಉಚ್ಚ ಸ್ಥಾನದಲ್ಲಿರ್ಬೇಕಾಗುತ್ತೆ ಅಥವಾ ತನ್ನ ಸ್ವಗೃಹದಲ್ಲಿರ್ಬೇಕಾಗುತ್ತೆ. ಅದು ಕೂಡ ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ಇರ್ಬೇಕಾಗತ್ತೆ. ಮತ್ತು ಈ ಒಂದು ಕಾಂಬಿನೇಷನ್ ಗುರು ಆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಮಿತ್ರರೇ, ಇದು ಒನ್ ಆಫ್ ದ ರೇರ್ ಕಾಂಬಿನೇಷನ್ ಯೋಗ ಅಂತ ಕೂಡ ಹೇಳ್ಬೋದು. ಯಾವ ವ್ಯಕ್ತಿ ಗೌರಿ ಯೋಗದಲ್ಲಿ ಹುಟ್ಟಿರ್ತಾನೋ ಅಂತಹ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 9ನೇ ಮನೆ ಅಧಿಪತಿ ಏನನ್ನ ತೋರಿಸುತ್ತೆ, ಧರ್ಮವನ್ನ ತೋರಿಸುತ್ತೆ. ಮತ್ತೆ ಅದು ಅಲ್ಲದೆ ಅಗೇನ್ ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಚಂದ್ರ ಅಗೇನ್ ಪಾರ್ವತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಅಲ್ಲದೆ ಚಂದ್ರ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಮೈಂಡ್ ಸೆಟ್, ಕಾನ್ಶಿಯಸ್ನೆಸ್, ಆ ವ್ಯಕ್ತಿಯ ಒಂದು ಜ್ಞಾನ ಅಥವಾ ವ್ಯಕ್ತಿಯ ಒಂದು ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಎರಡನ್ನೂ ಅಲ್ದಲೆ ಇದು ಒಳ್ಳೆಯ ಮಕ್ಕಳನ್ನ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಗೌರಿ ಅಥವಾ ಪಾರ್ವತಿ ಇಬ್ರು ಮಕ್ಕಳನ್ನ ನೋಡ್ತು ಅಂತ ಹೇಳಿದ್ರೆ ಗಣೇಶ ಮತ್ತು ಸ್ಕಂದ ಈ ರೀತಿ ಒಳ್ಳೆಯ ಮಕ್ಕಳನ್ನ ಬ್ಲೆಸ್ ಮಾಡುತ್ತೆ ಯೋಗ. ಮತ್ತು ಎಂತಹ ಸಮಯದಲ್ಲೂ ಮನಸ್ಥಿತಿ ಅಂತ ಹೇಳಿದ್ರೆ ಒಂದು ಮನಸ್ಸಿನ ದೃಢತೆ ಅನ್ನುವಂಥದ್ದು ಧರ್ಮದಿಂದ ಕದಲೋದಿಲ್ಲ ಅಥವಾ ಅಷ್ಟು ಈಸಿಯಾಗಿ ಸೋಲಪ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಪಾರ್ವತಿಯನ್ನ ನೋಡ್ತು ಅಂತ ಹೇಳಿದ್ರೆ ಆಕೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಸಾಕಷ್ಟು ದೃಢ ಮನಸ್ಸಿನಿಂದ ತಪಸ್ಸು ಮಾಡಿ ಶಿವನನ್ನ ತನ್ನ ಗಂಡನಾಗಿ ಪಡಿತಾಳೆ. ಸೊ ಈ ರೀತಿ ಯಾರು ಈ ಯೋಗದಲ್ಲಿ ಹುಟ್ಟಿರ್ತಾರೋ ಅಂತವ್ರಿಗೆ ಅದ್ಭುತವಾದಂತಹ ಪ್ರಾಸ್ಪೆರಿಟಿ ಇರುತ್ತೆ. ಯಾಕೆಂತ ಹೇಳಿದ್ರೆ 9ನೇ ಮನೆ ಉಚ್ಚ ಸ್ಥಾನದಲ್ಲಿರಬೇಕು ಮತ್ತು ಚಂದ್ರ ಉಚ್ಚ ಸ್ಥಾನದಲ್ಲಿರಬೇಕು. ಅದು ಅಲ್ಲದೆ ಧರ್ಮ ಮತ್ತು ಧರ್ಮದಲ್ಲಿ ದೃಢತೆ ಅನ್ನುವಂಥದ್ದು ಕೂಡ ಈ ಯೋಗ ಬ್ಲೆಸ್ ಮಾಡುತ್ತೆ. ಮತ್ತು ಇದರ ಮೇಲೆ ಗುರುವಿನ ಆಸ್ಪೆಕ್ಟ್ ಕೂಡ ಅಗೇನ್ ತೋರಿಸುವಂತದ್ದು ಧರ್ಮವನ್ನೇ. ಮಿತ್ರರೇ, ಈ ಒಂದು ಯೋಗದ ಮನಸ್ಥಿತಿ ಅಥವಾ ಆಸ್ಪೆಕ್ಟ್ ಬಗ್ಗೆ ಏನಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಯೋಗ ನನ್ನ ಜಾತಕದಲ್ಲಿದೆ ಮತ್ತು ಪ್ರಬಲವಾಗಿ ಕೂಡ ಇದೆ. ಯಾಕೆಂತ ಹೇಳಿದ್ರೆ ನನ್ನ ಜಾತಕದ 9ನೇ ಮನೆ ಅಧಿಪತಿ ಕೇಂದ್ರದಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಮತ್ತು ಅದು ಅಲ್ಲದೆ ಅದರ ಮೇಲೆ ಗುರುವಿನ ಒಂದು ಆಸ್ಪೆಕ್ಟ್ ಇದೆ. ಮಿತ್ರರೇ, ಈ ಒಂದು ಯೋಗದ ಪರಿಣಾಮದಿಂದಾಗಿ ಎಂತಹ ಒಂದು ಡಿಸಾಸ್ಟರ್ ಕಂಡೀಷನ್ ನಾನು ನನ್ನ ಜೀವನದಲ್ಲಿ ಎದುರಿಸಿದ್ರು ಕೂಡ ನನ್ನ ಒಂದು ಮನಸ್ಸಿನ ದೃಢತೆ ಅಷ್ಟೊಂದು ಕುಗ್ಗೋಗಿರಲಿಲ್ಲ. ಸೊ ಇದು ಗೌರಿ ಯೋಗದ ಪರಿಣಾಮ ಅಂತ ಕೂಡ ಹೇಳ್ಬೋದು. ಈ ಯೋಗಗಳು ನಿಮ್ಮ ಜಾತಕದಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಂತಹ ದೇವರುಗಳನ್ನ ನೀವು ಆರಾಧನೆ ಮಾಡೋದ್ರಿಂದ ಕೂಡ ಇಂತಹ ಯೋಗಗಳನ್ನ ಪಡಿಬಹುದು. ಯಾಕೆ ಅಂತ ಹೇಳಿದ್ರೆ ನನ್ನ ಜಾತಕದಲ್ಲಿ ಈ ಯೋಗ ಏನಕ್ಕಿದೆ ಅಂತ ಹೇಳಿದ್ರೆ ನನ್ನ ಒಂದು ಹಿಂದಿನ ಜನ್ಮದ ಕನೆಕ್ಷನ್ಗಳು ದೇವಿಯ ಆರಾಧನೆ ಜೊತೆ ಇದೆ. ಬಟ್ ಅದು ಅಲ್ಲದೆ ದೇವಿ ನನ್ನ ಆರಾಧ್ಯ ಅಥವಾ ಇಷ್ಟ ದೇವರು ಅಂತ ಇರ್ತಾರಲ್ಲ, ಸೊ ದೇವಿ ನನ್ನ ಇಷ್ಟ ದೇವತೆ ಆಗಿರೋದ್ರಿಂದ ನೀವು ಯಾವ ದೇವರನ್ನ ನೀವು ಇಷ್ಟೇ ಇಟ್ಟು ಪೂಜಿಸ್ತಿರ್ತಿರೋ ಅಂತಹ ದೇವರುಗಳಿಗೆ ಸಂಬಂಧಪಟ್ಟಂತಹ ಯೋಗಗಳು ನಿಮ್ಮ ಜಾತಕದಲ್ಲಿ ಕಾಣ್ತಾ ಹೋಗ್ತವೆ. ಆದ್ರಿಂದ ನಿಮಗೆ ನೀವು ಆರಾಧಿಸುವಂತಹ ದೇವರುಗಳು ನಿಮ್ಮ ಜಾತಕದಲ್ಲಿ ಕಾಣ್ತಾ ಹೋಗ್ತವೆ. ಸ್ತ್ರೀ ದೇವತೆಗಳನ್ನೇ ಬಹಳ ಆರಾಧನೆ ಮಾಡಿರೋದ್ರಿಂದ ನನ್ನ ಜಾತಕದಲ್ಲಿ ಗೌರಿ, ಲಕ್ಷ್ಮಿ, ಸರಸ್ವತಿ ಈ 3 ಯೋಗಗಳು ಇದಾವೆ. ಮಿತ್ರರೇ, ಈ ರೀತಿ ನೀವು ಆರಾಧನೆಯ ಮೂಲಕ ಕೂಡ ದೇವರ ಒಂದು ಅನುಗ್ರಹ ಪಡೆದು ಈ ಯೋಗಗಳು ನಿಮ್ಮ ಜಾತಕದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಾಂಬಿನೇಷನ್